ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದು ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್ ಆಗುವಂತಹ ಸಾಧ್ಯತೆ ನೋಡಿ. ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್ ಆಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಟೀಮ್ ವರ್ಸಸ್ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಹರಿಪ್ರಸಾದ್ ಟೀಮ್, ಈ ರೀತಿ 3 ಟೀಮ್ ಇದೆ. ಮೂವರ ಮಧ್ಯೆ ಈಗ ಸಜ್ಜಾಗಿದೆ ರಾಹುಲ್ ಟೀಮ್. ಯಾರಿಗೂ ಒಲಿಯಲಿದೆ ಸಚಿವ ಸ್ಥಾನದ ಭಾಗ್ಯ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್. ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಈಗಾಗಲೇ ದೆಹಲಿಗೆ ರಾಜ್ಯ ನಾಯಕರು ತೆರಳಿದ್ದಾರೆ. ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ನಿನ್ನೆಯೇ ದೆಹಲಿಗೆ ತೆರಳಿರುವಂಥದ್ದು. ಒಂದೇ ಫ್ಲೈಟ್ನಲ್ಲಿ ತೆರಳಿದ್ದಾರೆ ಉಭಯ ನಾಯಕರು. ಸಿದ್ದರಾಮಯ್ಯ ಟೀಮಿಗೆ ಬಿಗ್ ಶಾಕ್ ಆಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಟೀಮ್, ಸಿದ್ದರಾಮಯ್ಯ ಟೀಮ್ ಇರುವಂಥದ್ದು ವರ್ಸಸ್ ಹರಿಪ್ರಸಾದ್ ಟೀಮ್, ಹೀಗೆ 3 ಟೀಮ್ ಇದೆ. ಇದರ ಮಧ್ಯೆ ಈಗ ರಾಹುಲ್ ಗಾಂಧಿ ಟೀಮ್ ಕೂಡ ಸಜ್ಜಾಗಿರುವಂಥದ್ದು. ಯಾರಿಗೆ ಒಲಿಯುತ್ತೆ ಸಚಿವ ಸ್ಥಾನದ ಭಾಗ್ಯ? ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಎಲ್ಲ ಪ್ರಶ್ನೆಗಳಿವೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಮಣೆ ಹಾಕಲಾಗುತ್ತೆ? ಹೈಕಮಾಂಡ್ ಈ ಬಾರಿ ಯಾರಿಗೆ ಅವಕಾಶವನ್ನು ನೀಡುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಏನು, ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳಾಯಿತು, ಆದರೂ ಕೂಡ ಇಲ್ಲಿ ಡಿಕೆ ಕ್ಯಾಬಿನೆಟ್ ಸಂಪೂರ್ಣವಾಗಿ ರಚನೆ ಆಗಿರಲಿಲ್ಲ. ಇರುವಂತಹ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳು ನನಗೆ ಬೇಕು ಅಂತ ಲಾಭಿಯನ್ನು ನಡೆಸ್ತಾ ಇದ್ರು. ಇದೀಗ ಅದಕ್ಕೆ ಕಾಲ ಕೂಡು ಬಂದಿರುವಂಥದ್ದು. ಅಂದರೆ ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿನ್ನೆ ಸಂಜೆಯೇ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದೇ ಫ್ಲೈಟ್ನಲ್ಲಿ ಉಭಯ ನಾಯಕರು ತೆರಳಿರುವಂಥದ್ದು. ನಿನ್ನೆ ಸಂಜೆಯೇ ಭಾರತಕ್ಕೆ ಬಂದ್ರು. ತ್ರಿಮೂರ್ತಿಗಳಿಗೆ ಸಿಗಲ್ಲ ರಾಹುಲ್. ನೋಡಿ, ಭಾರತಕ್ಕೆ ರಾಹುಲ್ ಗಾಂಧಿ ಮರಳಿದ್ದಾರೆ, ಆದರೂ ಕೂಡ ಸಿಗ್ತಿಲ್ಲ. ದೆಹಲಿಯಲ್ಲಿ ಖರ್ಗೆ, ವೇಣು ಹಾಗೂ ಸುರ್ಜೇವಾಲಾ ಭೇಟಿಯಾಗಿರುವಂಥದ್ದು. ಪ್ರತ್ಯೇಕ ಒಂದು ಪಟ್ಟಿ ಹಸ್ತಾಂತರವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ. ಅರ್ಹರ ಹೆಸರನ್ನ ಪಡೆದು ಅಂತಿಮ ಪಟ್ಟಿ ತಯಾರಾಗುತ್ತೆ. ಸೋಮವಾರ ಅಥವಾ ಮಂಗಳವಾರ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ. 3ರಿಂದ 4 ಮಂದಿಯನ್ನ ಬಿಟ್ಟು ಇನ್ನೆಲ್ಲ ಹೊಸ ಮುಖಗಳಿಗೆ ಮಣೆ ಹಾಕಿರುವಂಥದ್ದು. ಇಲ್ಲಿ 3ರಿಂದ 4 ಜನ ಅಷ್ಟೇ ಹಳೆಬರು, ಮಿಕ್ತವರೆಲ್ಲ ಹೊಸಬ್ರು ಅಂತ ಹೇಳಲಾಗ್ತಿದೆ. ನಿನ್ನೆ ಸಂಜೆಯೇ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದಾರೆ. ಉಭಯ ನಾಯಕರು ಒಂದೇ ಫ್ಲೈಟ್ನಲ್ಲಿ. ಏನು, ರಾಹುಲ್ ಗಾಂಧಿ ವಿದೇಶ ಪ್ರಯಾಣದಲ್ಲಿದ್ದರು, ಭಾರತಕ್ಕೆ ಬಂದಿದ್ದಾರೆ. ಆದರೂ ಕೂಡ ಅವರ ಭೇಟಿಗೆ ಇನ್ನೂ ಸಮಯ ಸಿಕ್ಕಿಲ್ಲ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲರ ಜೊತೆ ಸಭೆಯನ್ನ ಮಾಡಲಾಗಿದೆ. ಒಂದು ಪ್ರತ್ಯೇಕ ಪಟ್ಟಿಯನ್ನ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಸ್ತಾಂತರ ಮಾಡಲಿದ್ದಾರೆ. ಅರ್ಹರ ಹೆಸರನ್ನ ಪಡೆದುಕೊಂಡು ಅಂತಿಮ ಪಟ್ಟಿ ಇಲ್ಲಿ ತಯಾರಾಗುತ್ತೆ. ಸೋಮವಾರ ಅಥವಾ ಮಂಗಳವಾರ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ. 3ರಿಂದ 4 ಮಂದಿಯನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಈ ಪಟ್ಟಿಯಲ್ಲಿರುವಂಥವರು ಹೊಸಬರೇ ಇದ್ದಾರೆ. ಈ ಬಾರಿ ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಿದೆ ಅಂತ ಹೇಳಲಾಗ್ತಿರುವಂಥದ್ದು. 3ರಿಂದ 4 ಮಂದಿ ಮಾತ್ರ ಹಳಬರಿರುವಂಥದ್ದು ಈ ಒಂದು ಪಟ್ಟಿಯಲ್ಲಿ. ಇನ್ನೆಲ್ಲರೂ ಕೂಡ ಹೊಸಬರೇ ಇದ್ದಾರೆ. ಹೊಸಬರಿಗೆ ಆದ್ಯತೆಯನ್ನು ನೀಡಲು ಈಗ ಹೈಕಮಾಂಡ್ ಮುಂದಾಗಿರುವಂಥದ್ದು. ರಾಹುಲ್ ಗಾಂಧಿ ಅತಿ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇರುವಂಥದ್ದು ಅಂದರೆ ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಇಚ್ಛೆ ಆಗಿದೆ. ಹಾಗಾಗಿ ಈ ಬಾರಿ ಅತಿ ಹೆಚ್ಚು ಹೊಸಬರಿಗೆ ಮಣೆ ಹಾಕಲಿದೆ ಅನ್ನುವಂಥ ಒಂದಷ್ಟು ಮಾಹಿತಿ ಇರುವಂಥದ್ದು. ಆದರೆ ಇಲ್ಲಿ ನೋಡಿ, ಇರುವಂತಹ 20 ಸ್ಥಾನಕ್ಕೆ ಇಲ್ಲಿ 80 ಜನ ಆಕಾಂಕ್ಷಿ ಇರುವಂಥದ್ದು. ನನಗೆ ಬೇಕು ಅಂತ ಲಾಭಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಪಟ್ಟಿ ಇದೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಪಟ್ಟಿ, ಇನ್ನೊಂದು ಕಡೆ ಹರಿಪ್ರಸಾದ್ ರವರ ಪಟ್ಟಿ ರೆಡಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ರಾಜಕೀಯದಲ್ಲಿ ಸಂಪುಟ ವಿಸ್ತರಣೆ ವಿಚಾರ ತೀವ್ರ ಕುತೂಹಲ ಕೆರಳಿಸಿರುವಂಥದ್ದು. ಇದೀಗ ಸಂಪುಟ ರಚನೆಗೆ ಕಾಲ ಕೂಡ್ ಬಂದಿದೆ ಅಂತ ಹೇಳಲಾಗ್ತಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಇವತ್ತು ಫೈನಲ್ ಹಂತದ ಒಂದು ಮಾತುಕತೆ ಅನ್ನುವಂತಹದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ. ಅವರು ಫಾರಿನಿಂದ ಬಂದ ಬಳಿಕ ಇದು ಮೊದಲನೇ ಬಾರಿಗೆ ರಾಜ್ಯ ನಾಯಕರುಗಳನ್ನ ಭೇಟಿ ಆಗ್ತಾ ಇರುವಂತದ್ದು.
ಬಹುತೇಕ 12 ಗಂಟೆಯ ನಂತರದಲ್ಲಿ ಒಂದಿಷ್ಟು ಮೀಟಿಂಗ್ಗಳು ನಡೆಯುತ್ತೆ. ಮೀಟಿಂಗ್ ಅಲ್ಲಿ ಬಹುತೇಕವಾಗಿ ಫೈನಲ್ ಆಗುತ್ತೆ ಅನ್ನುವಂಥದ್ದಿದೆ. ಇನ್ ಕೇಸ್ ಇವತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ನಿರ್ಧಾರ ಆಗಿದ್ದೇ ನಿಜವಾದಲ್ಲಿ 18ನೇ ತಾರೀಕು ಪಟ್ಟಿ ಬಿಡುಗಡೆ ಆಗುತ್ತೆ. ಜೊತೆಗೆ 21 ಅಥವಾ 20ರ ಒಳಗಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಕೂಡ ನೂತನ ಸಚಿವರುಗಳು ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಇಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡ್ಬೇಕು ಅನ್ನುವಂಥದ್ದು, ಯಾಕಂದ್ರೆ ಇರುವಂತಹ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರೋದ್ರಿಂದ ಸಹಜವಾಗಿ ಅಲ್ಲಿ ಕಾಂಪಿಟೇಷನ್ ಅನ್ನೋದ್ರ ಜೊತೆಗೆ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು, ಮಗದೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಿ, ಹೀಗೆ 10 ಹಲವು ಕೆಟಗರಿಯಲ್ಲಿ ಇದು ಡಿವೈಡ್ ಆಗ್ತಾ ಇದೆ. ಹೀಗಾಗಿ ಹಿಂದೆ ಇದ್ದಂತಹ ಸಚಿವರುಗಳನ್ನು ಕೂಡ ಒಂದಿಷ್ಟು ಜನರನ್ನ ಮುಂದುವರಿಸಬೇಕು, ಹೊಸ ಶಾಸಕರುಗಳಿಗೂ ಕೂಡ ನೀಡಬೇಕು. ಇದರ ಜೊತೆಗೆ 5-6 ಬಾರಿ ಗೆದ್ದಂತಹ ಶಾಸಕರುಗಳಿಗೂ ಕೂಡ ಈ ಬಾರಿ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಈ ಒಂದು ಗೊಂದಲಕ್ಕಾಗಿಯೇ ಇಷ್ಟು ದಿನ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ತಳ್ಳಿಕೆ ಆಗಿದ್ದು. ಆದ್ರೆ ಇದೀಗ ಅಲ್ಟಿಮೇಟ್ ಒಂದು ಹಂತಕ್ಕೆ ಬಂದು ನಿಂತಂಗಿದೆ ಲಕ್ಷ್ಮಿ. ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.